ಸಲಿಲಂ ತಿಳಿವಂದದೆ ಪದ್ಯದ ಕವಿ ಬಂದು ನಾಗಚಂದ್ರರವರು. ಇಲ್ಲಿ ನಿಮಗೆ ಕ್ವಶನ್ ಪೇಪರಲ್ಲಿ ಕವಿ ಪರಿಚಯವನ್ನು ನಿಮಗೆ ಕೊಡೋದಿಲ್ಲ. ಸೊ ಹಾಗಾಗಿ ಇಷ್ಟು ಮಾತ್ರ ನೆನಪಿಟ್ಕೊಳ್ಳಿ. ಈ ಪದ್ಯವನ್ನು ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಕಾವ್ಯದಿಂದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯವನ್ನು ಆರಿಸಲಾಗಿದೆ. ಅಂದರೆ ಇದು ಯಾಕೆ ನೆನಪಿಟ್ಕೋಬೇಕು ಅಂದರೆ, ಸೊ ನೀವು ಸಂದರ್ಭ ಟೈಮಲ್ಲಿ ಬರೀಬೇಕಾದ್ರೆ ಇದು ಬೇಕಾಗುತ್ತೆ. ಸೊ ಕದಡಿದ ಸಲಿಲಂ ತಿಳಿವಂದದೆ ಪಾಠವನ್ನು ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಕಾವ್ಯದಿಂದ ಆರಿಸಲಾಗಿದೆ. ಅದನ್ನು ನೆನಪಿಟ್ಕೊಳ್ಳಿ. ಇದು ಯಾಕೆ ನೀವು ನೆನಪಿಟ್ಕೋಬೇಕು ಅಂದರೆ, ಕವಿ ಪರಿಚಯ ಅಂತೂ ಕೊಡೋದಿಲ್ಲ. ಸೊ ಸಂದರ್ಭ ಬರೀಬೇಕಾದ್ರೆ, ಭಾವಾರ್ಥ ಕೇಳಬೇಕಾದ್ರೆ ಈ ಲೈನು ನಿಮಗೆ ಅವಶ್ಯಕತೆ ಬರುತ್ತೆ. ಸೊ ನೆಕ್ಸ್ಟು ಭಾವಾರ್ಥ ಹೇಳ್ಕೊಂಡು ಹೋಗ್ತೀನಿ. ರಾವಣಂ ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದಂ. ಅಂದರೆ ಇಲ್ಲಿ ರಾವಣ ಧ್ರುವ ಮಂಡಲದಂತೆ, ಒಂದು ಮಂಡಲದಂತೆ ಚಲಿಸದೆ, ಎಲ್ಲಿಗೂ ಹೋಗದೆ ಚಿತ್ತ ನಿರೋಧಂಗೈದು ಅಂದರೆ ಮನಸ್ಸನ್ನು ನಿಗ್ರಹಿಸುವುದು ಅಂತ ಅರ್ಥ. ದಿವ್ಯ ಮಂತ್ರದಿಂ ಅಂದರೆ ಮಂತ್ರವನ್ನು ಹೇಳ್ಕೊಳ್ತಾ ವಿದ್ಯೆಯನ್ನು ಸಾಧಿಸ್ಕೊಂಡ ಅವನು ಅಂತ ರಾವಣನು. ನೆಕ್ಸ್ಟು ಪೊಸಗಾರ ಸಿಡಿಲ ಮಸಕಮ ನಸ ಕಳೆದು ಕೃದಾಂತ ಜಿಹ್ವೆ ಪೊಡಕರಿಸುವೋಲ್ ಬೆಸಸೆಂದು ಕರಮ ರುವಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನಿದ್ರೋಳ್. ಅಂದರೆ ಇಲ್ಲಿ ಪೊಸಕಾರ ಸಿಡಿಲ ಮಸಕಮ ಅಂದರೆ ಮುಂಗಾರಿನ ಸಿಡಿಲ ಆರ್ಭಟವನ್ನು ಮೀರಿಸುವಂತಹ, ನಸ ಕಳೆದು ಕೃದಾಂತ ಜಿಹ್ವೆ ಪೊಡಕರಿಸುವೋಲ್ ಅಂದರೆ ಯಮನ ನಾಲಿಗೆ ಸ್ಫುರಿಸಿ ಬೃಹತ್ತಾಗಿ ವ್ಯಾಪಿಸುವಂತೆ, ಬೆಸಸೆಂದು ಅಂದರೆ ಆಜ್ಞಾಪಿಸು ಎನ್ನುತ್ತಾ ಕೈಯನ್ನು, ಕರಮ ಅಂದರೆ ಕೈ ಅಂತ ಅರ್ಥ, ಕರಮ ರುವಿಸಿ ಸನ್ನಿಧವಾಯಿತು, ಆ ಥರ ಕೈಯನ್ನು ಹರಡಿ ಚಾಚಿ ವಿದ್ಯೆಯು ಸನ್ನಿಧವಾಯಿತು ಅಂದರೆ ಪ್ರತ್ಯಕ್ಷವಾದಲು ವಿದ್ಯೆ ರಾವಣನಿದ್ರೋಳ್, ಎದುರಿನಲ್ಲಿ ಪ್ರತ್ಯಕ್ಷಳಾದಲು ವಿದ್ಯೆ ಅಂತ ಇಲ್ಲಿ ಅರ್ಥ. ಪೊಸಗಾರ್ ಅಂದರೆ ಮುಂಗಾರಿನ, ಮಸಕ ಅಂದರೆ ಆವೇಶ, ಆರ್ಭಟ, ಅಸಕಟೆ ಅಂದರೆ ಮೀರು ಅಂತ, ಕೃದಾಂತ ಅಂದರೆ ಯಮ ಅಂತ ಅರ್ಥ, ಕೃದಾಂತ ಜಿಹ್ವೆ ಅಂದರೆ ಯಮನ ನಾಲಿಗೆ ಅಂತ ಅರ್ಥ, ಪೊಡಕರಿಸು ಅಂದರೆ ಅಲ್ಲಾಡು ಅಂತ ಅರ್ಥ, ಬೆಸಸು ಅಂದರೆ ಆಜ್ಞಾಪಿಸು, ಆರ್ವಿಸಿ ಅಂದರೆ ವ್ಯಾಪಿಸಿ, ಸನ್ನಿಧ ಅಂದರೆ ಪ್ರತ್ಯಕ್ಷ. ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟು ಅಂತೂ ಸನ್ನಿಧೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮದೇಹಧಾರಿಯಪ್ಪ ರಾಮಸ್ವಾಮಿಯ ಮುಳೆ ಯಲುರೆ ದರ ನುರೆಯಲೀನೆನೆ ರಾವಣನು ದವರ ವೆನಗೇವುದೆಂದು ವಿದ್ಯಾದೇವತೆಗೆ ಪೊಡವಟ್ಟು ಶಾಂತಿ ಜಿನಭವನಮಂ ಸೂರ್ ಬಲಗೊಂಡು ಬರ್ಪನೆಂಗ್ ಮಂಗದಾದಿಗಳ್ ಪೊಡಮಟ್ಟು ಪೋಗಿ ತಮ್ಮ ಬೀಡಂ ಪುಗುವುದಂ. ಅಂತೂ ಸನ್ನಿಧೆಯಾಗಿ ಚಕ್ರಧರನಪ್ಪ ಅಂದರೆ ಹಾಗೆ ಪ್ರತ್ಯಕ್ಷವಾಗಿ ಚಕ್ರಧಾರಿಯಾದ ಲಕ್ಷ್ಮೀಧರನು ಅಂದರೆ ಇಲ್ಲಿ ಲಕ್ಷ್ಮಣ, ಚಕ್ರಧಾರಿಯಾದ ಲಕ್ಷ್ಮೀಧರನನ್ನು ಅಂದರೆ ಇಲ್ಲಿ ಲಕ್ಷ್ಮಣ ಆಗ್ತಾನೆ. ಚರಮದೇಹಧಾರಿಯಪ್ಪ ರಾಮಸ್ವಾಮಿಯ ಮುರೆ ಅಂದರೆ ರಾಮನು, ಯಲುರೆ ದರ ನುರೆಯಲೀನೆನೆ ಅಂದರೆ ಅವರನ್ನು ನೀನು ಏನು ಮಾಡಬೇಕು, ರಾವಣ ನೂರೆ ದವರರೆ ವೆನೆಗೇವುದೆಂದು ಅಂದರೆ ಆ ರಾಮ ಲಕ್ಷ್ಮಣರನ್ನು ನೀನೇನು ಮಾಡಬೇಕು, ಯುದ್ಧದಲ್ಲಿ ಸೋಲಿಸಬೇಕು. ವಿದ್ಯಾದೇವತೆಗೆ ಪೊಡವಟ್ಟು ವಿದ್ಯಾದೇವತೆಗೆ ಏನು ಮಾಡ್ದವನು ನಮಸ್ಕರಿಸಿ, ಶಾಂತಿ ಜೀನಭವದು ಅಂದರೆ ಶಾಂತಿ ಜೀನ ಭವನವನ್ನು 3 ಸಾರಿ ಪ್ರದಕ್ಷಿಣೆ ಮಾಡಿ, ಮೂಳು ಸೂರ್ ಬಲಗೊಂಡು ಬರ್ಪನೆಗ ಮಂಗದಾದಿಗಳ್ ಅಂಗದಾದಿಗಳನ್ನು ಹೊರಟು ಹೋಗಿ ಪೊಡವಟ್ಟು
ಹೋಗಿ ತಮ್ಮ ಬೀಡಂ ಪುಗುವುದು, ಹೋಗಿ ತಮ್ಮ ಬೀಡನ್ನು ಪ್ರವೇಶಿಸಿದರು. ಅಂದರೆ ಇಲ್ಲಿ ಪೂರ್ತಿ ನಾನು ಇವಾಗ ಹೇಳ್ತೀನಿ ನೋಡಿ. ಹಾಗೆ ಪ್ರತ್ಯಕ್ಷವಾಗಿ ಚಕ್ರಧಾರಿಯಾದ ಲಕ್ಷ್ಮೀಧರನನ್ನು ಅಂದರೆ ಲಕ್ಷ್ಮಣನನ್ನು, ಅಂತಿಮ ಜನ್ಮದಲ್ಲಿರುವ ಕೊನೆಯ ಜನ್ಮ ರಾಮನನ್ನು ಉಳಿದು ಬಿಟ್ಟು ಉಳಿದವರನ್ನೆಲ್ಲ ಏನು ಮಾಡಬೇಕು, ಬದುಕಲು ಬಿಡೆ ನೆನ್ನಲು ಕಾರಣನು, ಉಳಿದವರ ಅಳಿವು ತನಗೆ ಏತಕ್ಕೆ, ಅಂದರೆ ಉಳಿದವರ ಸೋಲು ನನಗೆ ಏತಕ್ಕೆ, ನೀನು ರಾವಣನನ್ನು ಸೋಲಿಸಬೇಕು ಅಂತ ರಾವಣ ಕೇಳ್ತಾನೆ ವಿದ್ಯಾದೇವತೆಗೆ. ವಿದ್ಯಾದೇವತೆ ಹೇಳ್ತಾಳೆ, ರಾವಣ ಮತ್ತು ಲಕ್ಷ್ಮಣನನ್ನು ಬಿಟ್ಟು ನಾನು ಎಲ್ಲರನ್ನ ಸೋಲಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಹೇಳ್ತಾನೆ ರಾವಣ, ಉಳಿದವರ ಅಳಿವು ನನಗೆ ಏತಕ್ಕೆ ಎಂದು ವಿದ್ಯಾದೇವತೆಗೆ ಏನು ಮಾಡ್ತಾರೆ, ನಮಸ್ಕರಿಸಿ ಶಾಂತಿಜೀನ ಭವನವನ್ನು 3 ಸಾರಿ ಪ್ರದಕ್ಷಿಣೆ ಮಾಡಿ ಬರುವಷ್ಟರಲ್ಲಿ ಅಂಗದಾದಿಗಳು ಹೊರಟು ಹೋಗಿ ತಮ್ಮ ಬೀಡನ್ನು ಪ್ರವೇಶಿಸಿದ್ರು. ಅಷ್ಟೊತ್ತಿಗೆ ಏನು ಮಾಡಿದರು, ಅಂಗದಾದಿಗಳು ತಮ್ಮ ಬೀಡನ್ನು ಪ್ರವೇಶಿಸಿದ್ರು ಅಂತ ಅರ್ಥ ಇಲ್ಲಿ.